Hi everyone, I am Vidya from Varandares. Today we are going to discuss divisibility rule for 5. So 5 ಇಂದ ನಮಗೆ given number divide ಆಗಬೇಕು ಅಂತಂದ್ರೆ ಯಾವ ತರ ರೂಲ್ ಇದೆ ಅಂತ ನೋಡೋಣ. See, for example, 125. Is it divisible by 5? Yes, it is divisible by 5. Then 1000. Is it divisible by 5? Yes, of course it is also divisible by 5. Then 123. Is it divisible by 5? No, it is not. Why? Because suppose the given number is having unit place either 5 or 0. ಸೊ ಕೊಟ್ಟಿರುವಂಥ ನಂಬರಲ್ಲಿ ನಮಗೆ ಏನಿರಬೇಕು ಯೂನಿಟ್ ಡಿಜಿಟ್ ಏನಾಗಿರಬೇಕು ಅಂದರೆ 5 ಇರಬೇಕು, ಇಲ್ಲ ಅಂತಂದರೆ 0 ಆಗಿರಬೇಕು. ಸೊ ಆ ಟೈಮಲ್ಲಿ ಮಾತ್ರ ಏನಾಗುತ್ತೆ ನಿಮಗೆ ಕೊಟ್ಟಿರುವಂಥ ನಂಬರ್ ನಿಮಗೆ ಕಂಪ್ಲೀಟಾಗಿ 5 ಇಂದ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ನೋಡಿ 123 ಅಂತ ಇದೆ, ಯೂನಿಟ್ ಪ್ಲೇಸಲ್ಲಿ ಏನಿದೆ 3 ಅಂತ ಇದೆ. ಸೊ 3 ಇಸ್ ಆಡ್ ನಂಬರ್, ಇಟ್ಸ್ ನಾಟ್ ಅ ಮ್ಯಾಟರ್ ಆಫ್ ಆಡ್ ಆ್ಯಂಡ್ ಇವನ್. ಸೊ 5 ಇಂದ ಡಿವೈಡ್ ಆಗಬೇಕು ಅಂದರೆ ರೂಲ್ ಏನಿದೆ ಅಂತಂದರೆ ಯೂನಿಟ್ ಪ್ಲೇಸಲ್ಲಿ ನಿಮಗೆ 5 ಇರಬೇಕು, ಇಲ್ಲ ಅಂತಂದರೆ 0 ಇರಬೇಕು. ಓಕೆ, ಸಿ ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 5. ಫಾರ್ ಎಕ್ಸಾಂಪಲ್ 885. Yes, it is also divisible by 5. Why? Because unit place ಅಲ್ಲಿ 5 ಅಂತ ಇದೆ. ಸೊ ಈ ನಂಬರ್ ಕೂಡ ನಿಮಗೆ 5 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ.